ನಮ್ಮ ಭಾವ ಅಂತ ಹೇಳಿದ್ರೆ ತಂದೆಗೆ ಸಮಾನ ಎನ್ನುವುದಾಗಿ ನಾವು ಎಲ್ಲ ಭಾವಿಸಿಕೊಳ್ಳುತ್ತೇವೆ. ಆದ್ರೆ ನೀವೆಲ್ಲ ಹೀಗೆ ಮಾಡ್ತೀರಿ ಎನ್ನುವುದಾಗಿ ನಾನು ಭಾವಿಸಿಕೊಂಡಿರಲಿಲ್ಲ. ಅಕ್ಕನ ಗಂಡ ತಂದೆಗೆ ಸಮಾನ ಎನ್ನುವುದಾಗಿ ಕೆಲವರು ಭಾವಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ನನ್ನ ಅಕ್ಕನ ಗಂಡರು ತಾವು. ಹೀಗಿರುವಾಗ ನನ್ನನ್ನೇ ತಾವು ಬಯಸುವುದಕ್ಕೆ ಮುಂದಾಗ್ತಾ ಇದ್ದೀವಿ. ಇದು ನಿಮ್ಮ ಪಾಲಿಗೆ ಧರ್ಮವೇ ಎನ್ನುವುದಾಗಿ ನಾವು ಕೇಳುವುದು. ಧರ್ಮ ಧರ್ಮದ ಮಾತು ಇಲ್ಲಿ ಕೇಳಲಿಕ್ಕೆ ನಾವು ಬಂದವರಲ್ಲ. ಆದ್ದರಿಂದ ನಾವೇನ್ ಬಯಸಿ ಬಂದಿದ್ದೇವೋ, ನಿನ್ನಲ್ಲಿ ಏನನ್ನ ಬಯಸ್ತಾ ಇದ್ದೀವೋ ಅದನ್ನ ಕೊಡುವಂತದ್ದು ನಿನ್ನ ಬಾಬಾ. ಇಲ್ಲಿವರೆಗಾಗಿ ನಿಮ್ಮ ಮೇಲೆ ಅದೆಷ್ಟು ಗೌರವವನ್ನು ಇಟ್ಟುಕೊಂಡವಳು ನಾನು. ನನ್ನ ಅಕ್ಕನ ಗಂಡವರು ಎನ್ನುವ ಕಾರಣಕ್ಕಾಗಿ ನೀವೇ ನನ್ನನ್ನು ಈ ರೀತಿಯಾಗಿ ಕಾಮುಕ ದೃಷ್ಟಿಯಿಂದ ನೋಡ್ತೀರಂತಾದ್ರೆ ಮುಂದೆ ನಿಮ್ಮ ಪಾಲಿಗೆ ಏನಾದರೂ ತೊಂದರೆ ಬಂದಿರುವುದಾಗಿ ನಾನು ಭಾವಿಸಿಕೊಳ್ಳುವುದು. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಭಾವಿಸಿಕೊಳ್ಳಬೇಡಿ. ಬಂದ ದಾರಿಗೆ ಸುಂಕವಿಲ್ಲದೆ ಇಲ್ಲಿಂದ ಹೋಗಿ ನೀವು. ಸುಂದರಿ, ಭುವನ ಸುಂದರಿ ನಿನ್ನನ್ನು ವರ್ಣನೆ ಮಾಡಿದ ತಕ್ಷಣ ನಾನು ಅತಿ ಸುಂದರಿ. ಈ ಗರ್ವ ನಿನಗೆ ಏಕೆ? ನನಗೆ ಗರ್ವ ಇಲ್ಲ. ನಾವು ಹೇಳಿದ್ದು ನಿನ್ನ ಒಳಿತಿಗಾಗಿ. ಅದನ್ನ ಗ್ರಹಿಸಿಕೊಂಡು ನಮ್ಮಿಬ್ಬರಲ್ಲಿ ಯಾರಾದ್ರೂ ನಮ್ಮಿಬ್ಬರನ್ನ ಸೇರಿದ್ರೆ ಅದಕ್ಕೆ ಹೇಳಿದ್ರು ನಾನು. ಹೋಗಿ ನಿಮ್ಮ ಹೆಂಡತಿಯಲ್ಲಿ ಯಾರಾದ್ರೂ ಹೀಗೆ ಕೇಳಿದ್ರೆ ಕಂಡಾಡ ಈಗ ನನ್ನ ವೈಯಕ್ತಿಕ ವಿಷಯಕ್ಕೆ ನೀವು ಬಂದದ್ದಲ್ವಾ? ಅದನ್ನೆಲ್ಲ ಹೋಗಿ ನೀವು ಕೂಡುವುದಾ? ಈಗ ಹೆಂಡತಿ ಅಕ್ಕ ಏನಾಗ್ಬೇಕು? ಹೆಂಡತಿ ಅಕ್ಕ ಏನಾಗ್ಬೇಕು? ಪತ್ತಿಗೆ ಹೆಂಡತಿ ತಂಗಿ ಮೈದುನಿ ಗಂಡನ ಸಂಬಂಧದ ಕುರಿತಾಗಿ ನೀವು ವಿಚಾರಿಸುವುದಕ್ಕೆ ಬಂದದ್ದ? ತಿಳಿಯಬೇಕಾ ಅಪ್ಪ ಅಪ್ಪನ ಅಣ್ಣ ಏನಾಗ್ಬೇಕು? ಅದನ್ನು ಕಟ್ಟಿಕೊಂಡು ನಿಮಗೆ ತಿಳಿಯಿಲ್ವಾ? ಈಗ ಸಂಬಂಧ ಗೊತ್ತಿಲ್ವಾ? ಹೇಳ್ತೇನೆ ಮೂಗು ಇದ್ದರೆ ಹೊರಗಡೆ ಮಾತಾಡಬೇಡಿ. ನಿನ್ನ ಅಕ್ಕ ನಮಗೆ ಹೆಂಡತಿ ಆದ್ಮೇಲೆ ನೀವು ಚೆಕ್ ಇರುತ್ತೆ ಹಕ್ಕಿನ ಹೆಂಡತಿಗೆ. ಹಾಗಾಗಿ ಸರಿ ಅಂತ ನಮ್ಮ ಮಾತು. ಈಗ ಹೆಂಡತಿಯ ತಂಗಿಯರಿಗೆ ಇನ್ನು ಅನೇಕ ತಂಗಿಯರಿಗೆ ಅಂತ ಚಿಕ್ಕ 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 ಎಲ್ಲ ಚಿಕ್ಕ ಚಿಕ್ಕ ಹೆಂಡತಿ ಲೆಕ್ಕಾಚಾರನೇ ಬೇರೆ ನೋಡಿ. ಹಾಗಾಗಿ ಒಳ್ಳೆ ಮಾತಾಡುವುದಿಲ್ಲ.
ಸಾರಿ ಹೇಳ್ತೇನೆ. ನಾವು ಒಲಿದು ನಿಂತರೆ ಮಾತ್ರ. ನೀನು ಒಲಿದ ನಿಂತರೆ ಹಾ. ನಿನಗೆ ಸಾಮ್ರಾಜ್ಯ ಅಲ್ಲ ನಿನ್ನ ಸೌಂದರ್ಯಕ್ಕೆ ನೀವು ಸುಖಕೂಡ ಲಭಿಸುವುದು. ಸಾಮ್ರಾಜ್ಯ ಕೊಡುವುದು ಇರಲಿ, ಹಾ. ಹೋಗಿ ಹೋಗಿ ಮಾವನ ಮನೆಯಲ್ಲಿ ಬಿದ್ದುಕೊಂಡಿದ್ದವರು ನೀವು ಹಾ. ಸಾಮ್ರಾಜ್ಯ ಕೊಡುವುದಾ? ಅಂದ್ರೆ ನಮಗೆ ರಾಜ್ಯ ಇಲ್ಲ ಅಂತೇ ಇಲ್ಲ. ನಮ್ಮ ಮಾವ ನಮಗೆ ಅಂತಲೇ ಹಾ. ನಿರ್ಮಿಸಿದ ಸೌಧಗಳಲ್ಲಿ ಉಳಿದುಕೊಂಡಿದ್ದೇವೆ, ನಿಲಯಗಳಲ್ಲಿ ಅಲ್ಲೇ ಉಂಟು ಅಂತ ಉಳಿದುಕೊಂಡಿದ್ದೇವೆ. ಅರ್ಥ. ಸತ್ಯ. ಈಗ ಬರ್ತೀಯ ಈಗ ನೀ ಪಥ್ಯ ಇಲ್ಲ. ಹೋದ್ರೆ ಒಳಗಾದೀತು. ಬಲಿರೆ ಬಲಿರೆ ಭುವನ ಸುಂದರಿ ಬಲಿರೆ 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 ಭುವನ ಸುಂದರಿ ಇದು ಕನಸ ಸ್ವಾಮಿ, ಇದು ಕನಸ, ಇದು ಕನಸಲ್ಲವಲ್ಲ. ಏನಾಗಿದೆ? ಅಲ್ಲ, ಅವರನ್ನು ಹೊಡೆದು ಒಟ್ಟಿಸಿದವರು ತಾವು. ಯಾರನ್ನ? ಅವರನ್ನ, ಆ ನನ್ನ ಭಾವಂದಿರನ್ನ ಹೋದ್ರ ಅವರು? ಹ್ಮ್ ಹೊಡೆದ್ರ ಅವರಿಗೆ? ಹೋಗಿದ್ದಾರೆ. ಹೊಡೆದ ತಿಂದು ಹೋದ್ರ? ಸರಿಯೇ ಪೆಟ್ಟು ಹಾಕಿದ್ದೀರಿ ಯಾರು ಹೊಡೆದವರು? ನೀವು. ನಾನು ಹೊಡಿಲಿಲ್ಲ. ಸ್ವಾಮಿ, ಈ ಶಕ್ತಿ ಎಲ್ಲಿಂದ ಬಂದ್ರಿ? ನಾನು ಅವರು ಮೈಯೇ ಮುಟ್ಟಿ. ಹೌದಾ? ಗುಣ, ಹಾಗಾದ್ರೆ ಅವ್ರಿಗೆ ಹೊಡೆದದ್ದು ಯಾರು? ನಿನಗೊಂದು ಮಾತು ಹೇಳಿದ್ದೆ ನೆನಪುಂಟ ನಿನಗೆ? ಏನು ಸ್ವಾಮಿ? ಯಾರು ಧರ್ಮವನ್ನ ರಕ್ಷಿಸುತ್ತಾರೋ ಹಾ. ಧರ್ಮ ಅವರನ್ನ ರಕ್ಷಿಸುತ್ತದೆ. ಹ್ಮ್. ನಾನು ಹೊಡೆದದ್ದಲ್ಲ, ಹೌದೇ? ಧರ್ಮ ಹೊಡೆದದ್ದು ಅವರಿಗೆ. ಹಾ ಹಾ. ಧರ್ಮಕ್ಕೆ ಪೆಟ್ಟು ತಿಂದು ಹೋದವರು, ಹ್ಮ್. ಧರ್ಮಕ್ಕೆ ಬಿದ್ದು ಕೊಡುವವರಿಗೆ. ನಾನು ಹೊಡೆದದ್ದಲ್ಲ, ಹೇಗಿದ್ದದ್ದು ಅವರಿಗೆ? ಧರ್ಮಕ್ಕೆ ಬಿದ್ದು ಕೊಡುವವರಿಗೆ. ಹಾ. ನಾನು ಹೊಡೆದದ್ದಲ್ಲ. ಅಲ್ವಾ? ಈಗಲಾದ್ರೂ ಅರ್ಥ ಆಯ್ತಾ ಅನ್ಯಾಯ ನಿನಗೆ? ಮಾಡಿದವರಿಗೆ ಧರ್ಮ ತಾನಾಗೆ ಶಿಕ್ಷೆ ಕೊಡ್ತದೆ. ಕೊಡ್ತದೆ. ನಾವು ಧರ್ಮವನ್ನು ಕಾಪಾಡಬೇಕು. ಹಾ. ಗುಣ, ಹ್ಮ್. ಚಿಂತೆ ಮಾಡಬೇಡ. ಹಾ. ಯಾವುದು ಎಷ್ಟೊತ್ತಿಗೆ ಆಗ್ಬೇಕೋ ಹ್ಮ್. ಅದು ಹಾಗೆಯೇ ತಿರುತ್ತದೆ. ಜೀವನದಲ್ಲಿ ಇಂಥ ಮುಳ್ಳುಗಳು ಬರುವುದು ಸಹಜ ಅಲ್ಲವೇ ಸ್ವಾಮಿ? ಶತ್ರುಗಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಹಾ. ನಮ್ಮ ಬಗಲೊಳಗೆ ಇದ್ದಾರೆ. ಅರ್ಥ ಆಯ್ತಲ್ಲ ನಿನಗೆ? ಆಯ್ತು ಸ್ವಾಮಿ. ಪ್ರಪಂಚದ ಶತ್ರುಗಳು ಬೇಡ ನಮಗೆ. ಹಾ. ಶತ್ರುಗಳು ನಮ್ಮಲ್ಲೇ ಇದ್ದಾರೆ. ಹಾ. ಮತ್ತೆ ಇನ್ನು ಶತ್ರುಗಳನ್ನು ಹುಡುಕೋ ಕೆಲಸ ಉಂಟ ನಮಗೆ. ಅದರ ಬಗ್ಗೆ ಚಿಂತೆ ಮಾಡದೆ ಜೀವನವನ್ನು ಸಾಗಿಸೋಣವಂತೆ ಬಾಯಿ. ಒಲಿದಿದ ಭಕ್ತರಿಗೆಯೋ ಒಲಿದಿದ ಭಕ್ತರಿಗೆಯೋ ಅವನೇ ಬಂದ ಆ ಒಂದು ಉಪ್ಪಿನಕಾಯಿನಂತ ಸೌಟು ಕೈಯಲ್ಲಿ ಹೊಡೆದ ನೋಡು. ಬಳಿರೆ ಬಳಿರೆ ಭುವನ ಸುಂದರಿ ಆ? ಬಳಿದ್ರೆ ಬಳಿದ್ರೆ. ನಾನು ಹೋದ್ರು ಮರ್ಯಾದೆ ಉಳಿತು. ನೋಡಿ 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 ನೋಡಿ, ಯಾರು ನೋಡ್ಲಿಲ್ಲ. ಯಾರು ನೋಡ್ಲಿಲ್ಲ. ನಮ್ಮ ಪುಣ್ಯ. ಹಾ ಹಾ ಹಾ. ಯಾರು ನೋಡ್ಲಿಲ್ಲ. ಓ, ನೀ ಏನ? ನೀ ಈಗೇನ್ ಬಂದ್ಯಾ? ಅಲ್ಲ ಏನು ಹೊಡ್ಕೊಂಡ ಮಾರೆ ಇಬ್ರು. ಹಾ? ಅಲ್ಲ, ನೀನು ಎಷ್ಟೊತ್ತಿಗೆ ನೀ ಬಂದೆ? ಎಷ್ಟೊತ್ತಿ ಬಂದೆ ನೀನು? ನಾ ಬರ್ತಾ ಇದ್ನ, ಹಾ ದಡ್ಡುಮು ಗುಡ್ಡುಮು ದಡ್ಡುಮು ಗುಡುಮು ಉಪ್ಪಿನಕಾಯಿ ಸೌಂಡ್ ಬಿತ್ತು ನೋಡ. ಹಾ. ಆಗ್ಲೇ ಬಂದು ಏನೋ ಬಿಟ್ಟು ಒಂದು ದಡ್ಡುಮು ಗುಡುಮು. ನೋಡಿದೆ. ನಾಲ್ಕು ಜನರು ನೀವು ನಲ್ವದು. ಅಲ್ಲ ಹೇಳ್ಬಾರ್ದು, ನಿಜವಾಗಿ ಹೇಳ್ಬಾರ್ದು. ಯಾಕೆ? ಈ ನೀ ನಮ್ಮವನಲ್ವಾ? ನಾನು ನಿಮ್ಮವನೇ. ಹಾ. ಮತ್ತೆ ನಿಮಗೆ ಆ ರೀತಿಯಾದಂತ ಘನತೆ ಉಂಟು. ಉಂಟು. ನಿಮ್ಮಂತವ್ರ ಹೆಸರೆಲ್ಲ ಹಾಗೆ ಹಾಳಾಗ್ಬಾರ್ದು. ಹಾ ಹೌದು. ಆಯ್ತಾ? ಮೈಕೇನೋ ಆಯ್ತಾ? ಹೇಳಿದ್ನ, ನಂಗ್ ಗೊತ್ತಿಲ್ಲ. ನಾವು ಹೊಡ್ತಾ ಮಾರೆ. ಅಲ್ಲ ಉಪ್ಪಿನಕಾಯಿ ಸೌತಿದ್ದಾಗ ಊಟ ಕೈ. ಅಲ್ಲ ಚಟಮು ದುಡ್ಡು ಮನಿ ಹೇಳಿದ್ ಸರಿ ಇತ್ತು. ಅಲ್ಲ ಶಬ್ದ ಮಾತ್ರ ಕಿವಿಲಿ ಈಗೂ ಕೇಳ್ತಾವ. ಇಂದ ಮಾತು. ಹಾ. ಯಾರಿಗೂ ಅಲ್ಲ ನಾ ಒಬ್ಬರಿಗೂ ಹೇಳುದು, ನಿನಗೆಲ್ಲ
ಏನ್ ವ್ಯವಸ್ಥೆ ಬೇಕು ಈ ಯಾವ್ದು ವ್ಯವಸ್ಥೆ ಬೇಕು ನಮ್ಮ ಈಗ ಒಂದು ಕೆಲಸ ಮಾಡಿ, ನಿಮಗೆ ಹೇಗೂ ಸ್ವಲ್ಪ ಆಯಾಸ ಆಗಿದೆ, ನೀವು ಒಳಗೆ ಹೋಗಿ ಸರಿ ಎಣ್ಣೆ ಹಾಕೊಳ್ಳಿ. ಮತ್ತೆ ಬೇರೆ ಮೈ ಕೈಗೆಲ್ಲ ಸರಿ ಎಣ್ಣೆ ಹಾಕಿ ಹಾಕ್ಲೇಬೇಕು. ಬಿಸಿನೀರು ಸ್ನಾನ ಮಾಡಿದ್ರೆ ಎಲ್ಲ ಸರಿಯಾಗಿ. ಯಾರಿಗೂ ಹೇಳೋದಿಲ್ಲ, ಯಾರಿಗೂ ಹೇಳ್ಬೇಡ. ಹೇಳಿದ್ರೆ ಹೇಳಿದ್ರೆ ಕೊಡ್ತೇನೆ. ಆಗ್ಲೇ ಅದೊಂದು ತನ್ನಿ. ಭರವಸೆ. ಭರವಸೆ ಉಂಟು. ಬರ್ತೇವೆ. ನೆನಪಲ್ಲಿಡು. ಇವರಿಗಷ್ಟೇ ಆಗ್ಬೇಕು. ಮನೆಯಲ್ಲಿ ಮುತ್ತಿನಂತ ಹೆಂಡತಿಯರು ಇರುವಾಗ ಇಲ್ಲಿ ಬಂದು ಈ ರೀತಿ ಮಾಡಿದ್ರೆ ಮತ್ತೆ ಹೀಗೆ ಬಿಡ್ತಾರ? ಸರಿ ಉಂಟು ಇವರಿಗೆ ಆಗುತ್ತೆ. ಆದ್ರೆ ಒಂದುಂಟಲ್ಲ, ಇದನ್ನ ಪ್ರಕರಣ ಇಲ್ಲಿಗೆ ಬಿಡಬಾರ್ದು. 1 ಸೇರಿಸಿ ಪ್ರಕರಣ ಇಲ್ಲಿಗೆ ಬಿಟ್ರೆ ಇವ್ರು ಬೆಳಗಾದ್ರೆ ಇಬ್ಬರೇ ಮಾತಾಡ್ತಾರೆ, ಮುಗಿಸುವುದಿಲ್ಲ. 1 ಸೇರಿಸಿ ಒಣೆ ಹತ್ರ ಹೋಗ್ಬೇಕು. ನಿಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಆಯ್ತು. ಹೌದೌದು. ಹಾಗಿದ್ರೆ ಮದುವೆ ಆದ್ಮೇಲೆ ಸಂಸಾರ ಹೇಗೆ ಸಾಗಿಸ್ತಾ ಇದ್ದಾರೆ ಅಂತ ನೋಡ್ಬೇಕಂದ್ರೆ ಅವರವರಿಗೆ ಒಂದು ಭವನ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಹೇಮನಿಲಯ, ರೂಪ ಸದನ, ಹಾಗೆ ಮತ್ತೊಬ್ಬರಿಗೆ ಕುದುರೆರಾಯ, ಹಾಗೆ ಒಂದು ಸುತ್ತು ಬರುವಂತ ಹೋದೆ ಒಡೆಯ. ಸುತ್ತುಗಟ್ಟಿ ಬರುವವನೇ ಅಲ್ಲ, ನೋಡುವ ಹೇಗೆ ಸಂಸಾರ ಹೇಗೆ ನಡೆಸ್ತಾ ಇದ್ದಾರೆ. ಸಂಸಾರ ಪರಿವೀಕ್ಷಕ. ಹೌದೌದು. ಯಾಕೆ ನಿಮ್ಮ ಮಕ್ಕಳಲ್ವಾ? ಅಲ್ಲ, ನೀನೇ ನಮ್ದು ದುರ್ತ. ಹೌದೌದು. ಅದನ್ನೇ ಹೇಳ್ತಾರೆ. ನನ್ನ ಕರ್ತವ್ಯ ಹಾಗೆ. ಹೋದಂತ ಸಂದರ್ಭದಲ್ಲಿ ಹೇಮನಿಲಯಕ್ಕೆ ಹೋದೆ, ರೂಪ ಸದನಕ್ಕೆ ಹೋದೆ, ಬಾಗಿಲು ತೆಕ್ಕೊಂಡು ಬಾಗಿಲ ಹಾಕಿಲ್ಲ, ಬಾಗಿಲು ಎರಡು ತೆಕ್ಕೊಂಡು ಒಂದು ನೆನಪಿಟ್ಟುಕೋ, ಏನು ಮದುವೆ ಆದ ಜೋಡಿ ಹೊಸ ಜೋಡಿ. ಹೌದೌದು. ನವ ದಂಪತಿಗಳು ಹಾ. ಬಾಗಿಲು ತೆಕ್ಕೊಂಡಿಂಟೋ ತೆಕ್ಕೊಂಡು ಇರ್ಲಿಲ್ವೋ, ಹಾ. ಮದುವೆ ಇಲ್ಲದೆ ಅವರು ಕರ್ತವ್ಯ ನಿರತರ ಆಗಿರ್ಬಹುದು. ಇರ್ಬೋದು. ಈ ಮದುವೆ ಆದವಲ್ಲ. ಅಲ್ಲ, ನಾವು ಒಳಗೆ ಹೋಗ್ಲಿಲ್ಲ, ಹಾ, ಹೊರಗಿಂದೇ ನೋಡಿದ್ಬಿಟ್ಟು ನಾವು ಒಳಗೆ ಪ್ರವೇಶ ಮಾಡಿ. ಅದನ್ನೇ ಹೇಳು. ಹಾಗೆ ಕುದುರೆರಾಯದಂತೆ ಹೋಗಿ ನೋಡು ಅಲ್ಲೇನಾಗ್ತಾ ಉಂಟು ಅಂತ ಅಲ್ಲಿ ಹೋಗಿ ಹೋದೆ ಒಳ್ಳೆ. ಇದು ಬೀಡ. ಅಲ್ಲ, ಗೊತ್ತುಂಟಂಗೆ ನೀವು ಅಷ್ಟು ಮಾಡಿದ್ಮೇಲೆ ಅವರು ಮತ್ತೆ ಕೇಳುದೇ ಬೇಡ, ಬೇಡ. ಅವ್ರ ಪರಿಸ್ಥಿತಿ ಇದೆ, ಯಾರಿಗೆ ಕೊಟ್ಟರು ಬೇಡ, ಆ ರೀತಿ ಆಗಿ ಹಾ. ನೋಡುವಂತ ಹೋದ್ರೆ ಸ್ವರ ಕೇಳ್ಕೊಡೆ. ಅದೇ ಗಂಡ ಹೆಂಡತಿ ಇತ್ತು. ಅಲ್ಲ, ಒಂದು ಹೆಣ್ಣಿನ ಸ್ವರ, ಹಾ. 2 ಗಂಡು ಮಕ್ಕಳ ಸ್ವರ. ಹಾ. ಅಲ್ಲಿ ಇದ್ದದ್ದೇ ಒಂದು ಗಂಡು ಒಂದು ಹೆಣ್ಣು. ನಂಗೆ ಅದೇ ತರ ಏನು ವಿಷಯ. ಗಂಡು ಕುದುರೆ ಸ್ವರ ಕೇಳಿರ್ಬೇಕು. ಅಲ್ಲ, ಹೆಣ್ಣಿನ ಸ್ವರ, ಗಂಡಿನ ಸ್ವರ, ಹಾ. 2 ಗಂಡು ಮಕ್ಕಳಿದ್ದಾರೆ. ಹಾ. ಹಾಗೆ ಮುಂದೋಗಿ ನೋಡಿದ್ರೆ ಒಡೆಯ ನೋಡಿದ್ರೆ ನಿಮ್ಮ ಅಳಿಯಂದಿರಲ್ಲಿದ್ದಾರೆ. ದುರ್ಮುಖ, ದುರ್ಮತಿ. ನೀವಲ್ಲ, ಅಲ್ಲ, ಪಾಪಣ್ಣ. ಪಾಪಣ್ಣಿಲ್ಲ ಅಲ್ಲಿ. ಹಾ. ನಿಮ್ಮ ಮಗಳಿದ್ದ ಗುಣಮ್ಮ ಇದ್ದಾರೆ. ಹಾ. ಹಾಗೆ ದುರ್ಮುಖ, ದುರ್ಮತಿ ಅಳಿಯಂದಿರು. ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಹೋಗಿರ್ಬೇಕು. ಅಲ್ಲಿ ಹೋಗಿದ್ರು ಏನು, ಹಾ. ನಾನ್ ನೋಡುವ ಒಂದು ಬೆತ್ತು ನೋಡಿ ದಾಟುಮು ಕುಟುಂಬ ಬಿತ್ತು ನೋಡಿ. ಪರಿಚಯ ಇದ್ದವ್ರೆ ಇರ್ಬೇಕು. ಹೌದೌದು. ಇವ ಪಾಪಣ್ಣ ಇದ್ನಲ್ಲ, ಹಾ. ಅವನ ಚೊಟ್ಟಕಾಯಿ, ಉಪ್ಪಿನಕಾಯಿ, ಸೌಟಿನ ಕೈ ಹಿಡ್ಕೊಂಡು ಹಾ. ನಿಮ್ಮ 2 ಅಳಿಯಂದಿರಿಗೆ ಸಮ್ಮ ಕೊಟ್ಟ ದಾಟುಮು ಕುಟುಂಬ. ಯಾರು? ಪಾಪಣ್ಣ. ಯಾಕೆ? ಎಂತ ಗೊತ್ತಾಗ್ಲಿಲ್ಲ, ಏನೋ ಮಾತುಕತೆ ಆಯ್ತು, ಮಾತುಕತೆ ನಿಂತೋಯ್ತು, ಕೊನೆಗೆ ಸರಿ ಬಿತ್ತು. ನನ್ನ ಹಿರಿಯ ಅಳಿಯಂದರಿಗೆ ಹಾ. ಕಿರಿಯ ಅಳಿಯ ಪಾಪಣ್ಣ ಅವರಿಗೆ ಹೊಡೆದಿದ್ದಾನೆ. ನೀ ನೋಡ್ಕೊಂಡು ಸುಮ್ಮನೆ ಹೋದ್ಯಾ? ನಾನು ನೋಡಿ, ಅಲ್ಲ ಸುಮ್ಮನೆ ಮತ್ತೆ ಹೊಡೆಯ, ನಾನೇನಾದ್ರೂ ಮಾಡಿದ್ರೆ ನಂಗೂ ಹೊಡೆಯುವುದಿಲ್ವಾ? ತಕ್ಷಣ ನಿಲ್ಲಲ್ಲೇ ನಿಂತಿದ್ದೇನೆ ಒಡೆಯ. ಮಾತಾಡ್ಲಿಕ್ಕಿಲ್ಲ. ಆಯ್ತು ಮಹಾರಾಜರೇ. ಮತ್ ಮಾತಾಡಿದಿಲ್ಲ. ಒಪ್ಕೊಳ್ಬೇಕಲ್ಲ ನೀವು ಹೇಳಿದ್ದಕ್ಕೆ. ಮೌನಂ ಸಮ್ಮತಿ ಲಕ್ಷಣಂ. ಒಡೆಯ, ಅವನ ಬಾಯಿ ಕೋಲ ಹಾಕ್ಬೇಡಿ, ಅವ್ನು ಮಾತಾಡಿದ್ರೆ ಬೆಳಿವರೆಗೆ ಒಬ್ಬನೇ ಮಾತಾಡ್ತಾನೆ. ಅಲ್ವಾ? ನಾವೇ ಕಡಿಮೆ ಮಾಡ್ಬೇಕು. ನೀವೇ ಕಡಿಮೆ ಮಾಡಿ ಬೇಗ ಮುಗಿಸ್ತಾ. ಅಯ್ಯೋ ಕೂಡಲಿಗೆ ಮನೆಯ